ಅಲ್ಲವಾ ಮಗಳ, ನಾನು ನೋಡ್ತಾ ಇದ್ದೀನಿ ಆಗಲ್ಲಿ ಬಂದಾಗಿಂದ ಮುಖ ಒಂಥರ ಸಪ್ಗ ಮಾಡ್ಕೊಂಡು ಏನಾತ? ಅಪ್ಪ ಅವ್ರ ಮನ್ಯಾಗ ಅದಾಳಲ್ಲ ಆಕಿ ಬಜಾರಿ ನಾದ್ನಿ, ನನ್ಗೆ ಆಕಿ ಕಾಟ ತಡ್ಕೊಳಕ್ ಆಗಲ್ಲ. ಆಕಿ ಮೊನ್ನೆ ನಮ್ಮ ಬಟ್ಟೆ ಅಂಗಡಿಗೆ ಬಂದಿದ್ಲು. ಆಕಿಗೂ ನನಗೂ ಈಗಾಗಲೇ ಒಂದ್ಸಲ ಕ್ಲಾಶ್ ಆಗೈತಿ. ಏನ ಏನ ಆಕಿಗೆ ನಿನಗೆ ಈಗಾಗಲೇ ಒಂದ್ಸಲ ಜಗಳ ಆಗೈತೆ? ಅಯ್ಯೋ ದೇವ್ರೆ. ಅಲ್ಲ ಮದುವೆ ಆಗಿ ಅದ ಮನೆಗೆ ಹೋಗ್ಬೇಕು, ಅದಕ್ಕೆ ನೀನು ಆಕಿ ಕೂಟ ಜಗಳ ಮಾಡ್ಕೊಂಡೇನಿ ಅಂತೀಯಲ್ಲ ಹುಡುಗಿ, ಬುದ್ಧಿ ಬೇಡ ನಿನ್ಗ? ಏ ಅತ್ತಿ, ಸ್ವಲ್ಪ ನಾ ಹೇಳದ್ ಕೇಳ. ನನ್ಗೇನ್ ಗೊತ್ತು ಈ ಮೂದೇವಿನೇ ನನ್ನ ಆದ್ನಿ ಅಂತೇಳಿ. ಇದ್ರ ಮಕ್ ಬೆಂಕಿ ಹಾಕ ಸಾಕಾಗಿ ಹೋಗೈತ ತಗ. ನಾದಿದ್ ಮನೆ ನಾಯಿ ಬಾಳೆ ಮಾಡಲ್ಲ ಅಂತೇಳಿ ಈ ಹೊಡ್ಬಿಟ್ಟಿ ನನ್ನ ಬಾಯಿಗೆ ಬರ್ತತಿ ಈಗ. ಹೇ ಅಶ್ವಿನಿ, ಏನದು? ಸಾರಿ ಅಪ್ಪಾಜಿ, ನಂಗಂತೂ ಇಂಥ ಸಿಟ್ಟು ಬಂತು, ಏನು ಮಾಡಲಿ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸಾರಿ. ಅದಪ್ಪ ನಂಗೆ ಮಾತ್ರ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ಅಬೌಟ್ ಇಟ್. ನಾವು ಈ ಕಡೆ ಬಂದಲ್ಲಪ್ಪ, ನಾವು ಈ ಕಡೆ ಬಂದಮೇಲೆ ಅವ್ರು ಗ್ಯಾರಂಟಿ ಒಂದು ಜಗಳ ಮಾಡಿರ್ತಾಳೆ ಮನ್ಯಾಗ. ಆ ಹುಡುಗಿ ನಮ್ಮನೆ ಸೊಸೆ ಆಗೋದು ಬೇಡ, ನಮ್ಗೆ ಇಬ್ರಿಗೆ ಹಿಂಗೆ ಆಗೈತಿ ಅಂತೇಳಿ ಹೇಳಿರ್ತಾಳೆ ಏನಾರ ಒಂದು. ನನಗಿಂತ ಹರಕ್ ನಾಯಿ ಅಂತ ನಾದ್ ನೀರ ಮನೆಗೆ, ಅದು ಆ ಮೂದೇವಿ ಮನೆ ನಂಗೆ ಹೋಗಕ್ಕೆ ಇಷ್ಟ ಇಲ್ಲ. ನನ್ನ ಮನೆ ಸೊಸೆ ಆಗಲ್ಲಪ್ಪ, ನಂಗೆ ಇಷ್ಟ ಇಲ್ಲ. ನಾನು ಮದುವೆ ಮಾಡ್ಕೊಳ್ಳಲ್ಲ. ಬೇಜಾರು ಮಾಡ್ಕೋಬೇಡ್ರಿ ಅಪ್ಪಾಜಿ, ಅದು ಇಂಥ ನಾದ್ ನೀರ ಮನೆಗೆ. ಅಯ್ಯಪ್ಪ, ಈಕೇನ್ರಿ ಹುಚ್ಚುತ್ರಂಗೆ ಹಿಂಗೆ ಮಾತಾಡಕತ್ತಾಳ? ಅಲ್ಲ ಇನ್ನೆರಡು ದಿನಕ್ಕೆ ಇದು ಇಟ್ಕೊಂಡು ಈಗ ಹಿಂಗೆ ಮಾತಾಡಕತ್ತಲ್ರಿ. ಬೇಡವ, ಹಾಗೆಲ್ಲ ಮಾತಾಡಬೇಡ. ಅದೇನು ನಾದ್ ನೀನು ಇಲ್ಲೇ ಇರ್ತಾಳನ ಆಕಿ ಪರ್ಮನೆಂಟಾಗಿ? ಮದುವೆ ಹೋಗಕ್ಕೆ ಎಷ್ಟಾದರೂ ತೆಗಿ, ಅವನ್ನೆಲ್ಲ ತಲೆ ಹಾಕೋತಾರನ ನಿನ್ನ? ಅದನ್ನ ಅಂತೇನೆ ನಾನು. ಅಲ್ಲಿ ಹೋದ್ಮೇಲೆ ನಿನ್ನ ಗಂಡ ನಿನ್ನಂತ ಮಾಡ್ಕೊಂಡು ನಾದ್ ನೀನು ದೂರ ಮಾಡಿದ್ರೆ ಆತಪ್ಪ, ಮನೆಗೆ ಬರ್ಲಾರ್ದಂಗೆ ಮಾಡಿದ್ರೆ ಆತಪ್ಪ. ಅತ್ತಿ, ನೀನಿಂತ ಬುದ್ಧಿ ಹೇಳ್ಕೊಡ್ಬೇಡ ನನಗೆ. ನಾನು ನನ್ನ ನಾದ್ನಿ ಜೊತೆಗೆ ಫ್ರೆಂಡ್ ಆಗಿರ್ಬೇಕಂತ ಇಷ್ಟಪಡತ್ತೀನಿ. ಈಗ ಪಾರ್ವತಿ ಅತ್ತಿಗೆಮ್ಮ, ಅನು ಅಕ್ಕ, ನಾವು ಎಲ್ಲ ಫ್ರೆಂಡ್ ಆಗ್ತಾರ ಇಲ್ಲ, ಹಿಂಗಿರ್ಬೇಕಂತ ಇಷ್ಟ ನಂಗೆ. ಈ ಜಗಳ ಗಂಟಿ ಗಯ್ಯಾಳಿ ಇಕ್ಕಿ ಮನೆಗೆ ಯಪ್ಪ ನಾ ಸತ್ರು ಅಲ್ಲೇ. ಏನಮ್ಮ ಹಿಂಗಂತಿ? ನೀನು ಈ ಕಡೆ ಬಂದ್ಮೇಲೆ ಅಲ್ಲಿ ಜಗಳ ಆಗೈತಿ ಅಂತ ಹೆಂಗೆ ಹೇಳ್ತಿ? ನೀನು ತಿಳ್ಕೊಂಡಿದ್ದೆ ತಪ್ಪಿರ್ಬೋದು. ಇಷ್ಟಕ್ಕೂ ನನ್ನ ದೋಸ್ತ್ ಹೆಂಗದನಂದ್ರೆ, ಅಕಸ್ಮಾತ್ ಆ ಹುಡುಗಿ ಬೇಡ ಅಂತ ಹೇಳಿದ್ರು ನನ್ನ ದೋಸ್ತ್ ಅದನ್ನ ಕಿವ್ಯಾಗ ಹಾಕೊಳ್ಳೋದಿಲ್ಲ. ಅವ ಏನಾಗಬೇಕು, ಏನಾಗ್ಬೇಕು ಅನ್ಕೊಂಡಾನೋ ಅದೇ ಆಗ್ತೈತಿ, ಅದನ್ನೇ ಮಾಡ್ತಾನ. ಈಗ ನೋಡಿದ್ರೆ ನೀನ್ ಮದ್ವಿ ವಲ್ಯ ಅಂತದಿ, ಹಿಂಗಂದ್ರೆ ಹೆಂಗಮ್ಮ? ಅಪ್ಪ, ಇಂತ ನಾದ್ನಿ ನಾವಲ್ಲಪ್ಪ ಅವ್ರ ಮನೆಗೆ ಸೊಸೆ ಆಗಕ್ಕ. ಇದೊಂದು ಹುಚ್ಚಮುಳಿ ಅಲ್ಲ. ಆಕೆನ್ ಲಗ್ನಾಗ ಹೋಗ್ಕಳೆ ಇಲ್ಲೇ ಇರ್ತಾಳ 3 ಹೊತ್ತು. ಸುಮ್ನಿರು, ನಾದ್ನಿನ ಸಾಕಿದ್ ನಾಯಿ ಇಟ್ಕೊಂಡಂಗೆ ಇಟ್ಕೊಂಡ್ರ ಆತಪ್ಪ. ಹಾ, ಈಗ ಅತಿಯಮ್ಮನು ಹಂಗಾರ ನನ್ನ ಅನು ಅಕ್ಕನ ನಾಯಿ ತರ ಇಟ್ಕೊಂಡಾಳನ? ಬಿಡತ್ತೀನಿ, ಇಲ್ಲ ಬರದ್ ಹೇಳ್ಬೇಡ, ನಾ ಇವನ್ನೆಲ್ಲ ಕೇಳಂಗಿಲ್ಲ. ನೀ ಯಾರ್ದಾರ ಮುಂದೆ ಬೇರೆ ಮುಂದೆ ಪಾಠ ಮಾಡ, ನಾ ಇವನ್ನೆಲ್ಲ ಕೇಳಲ್ಲ. ಈಗ ಅದು ಹೋಗ್ಲಿ ಬಿಡವ. ಈಗ ನಿನ್ ತೀರ್ಮಾನ ಏನ? ನನ್ನ ತೀರ್ಮಾನ ಇಷ್ಟ, ನಂಗೆ ಇಷ್ಟ ಇಲ್ಲ. ನಾನು ಒಲ್ಲೆ ಒಲ್ಲೆ ಒಲ್ಲೆ, ಆ ಮನಿಗಂತೂ ನಾನು ಸೊಸೆ ಆಗಕ್ ಒಲ್ಲೆ. ಈ ನಾದ್ನ್ಯಾರ ಕಾಟ ಅತ್ತೆಯರ್ ಕಾಟ ಯಪ್ಪ ದೇವ್ರೆ ನಾವಲ್ಲೆ. ಏನ್ ಮದುವೆ ಆಗಿ ಪಾಪ ಎಲ್ಲ ಅನ್ಭೋಗ ಉಂಡ್ಬಿಟ್ಟಾಳ ನೋಡು. ಅದಕ್ಕೆ ನಾದ್ನ್ಯಾರ ಕಾಟವಲ್ಲೆ ಅತ್ತೆಯರ್ ಕಾಟವಲ್ಲೆ ಅಂತಾಳ. ಏನ್ರಿ ಈಕಿ ಹಿಂಗ್ ಒಲ್ಲೆ ಅನ್ನಕತ್ತಾಳಲ್ಲ? ಏನತವ ಅನು ಅಕ್ಕ, ಅದು ಏನೇನಾತು ಗೊತ್ತಾ? ಇಷ್ಟೆಲ್ಲ ಆತು. ಈಗ ನಾನು ಬಂದ್ಮೇಲೆ ಈ ಕಡೆ ನಾವೆಲ್ಲರೂ ಒಂದು ಹುರುಪ್ ಜಗಳ ಆಗಿರ್ತೈತಿ. ನಂಗೆ ಐ ಆಮ್ ಶೋರ್, ನಂಗೆ ಗ್ಯಾರಂಟಿ ಐತಿ. ಅಕ್ಕಿ ಅಂತ ಸುಲಭಿಲ್ಲಕ್ಕಿ. ಏನ ಬೇಕಾದ್ರೆ ಪಾರ್ವತಿ ಅತ್ಕೆಮ್ಮಲ್ಲ, ಲಕ್ಷ್ಮಿ ಇದ್ಲ. ಹಾ ಹೌದು, ಹಾ ಅನು ಅಕ್ಕ, ಬೇಕಾದ್ರೆ ಲಕ್ಷ್ಮಿಗೆ ಒಂದು ಫೋನ್ ಮಾಡು. ಫೋನ್ ಮಾಡಿ ಎಲ್ಲರೂ ಸ್ಪೀಕರ್ ಆನ್ ಮಾಡ್ತೀನಿ. ಬೇಕಾದ್ರೆ ನಾನೇ ಫೋನ್ ಮಾಡ್ತೀನಿ. ಬೇಕಾದ್ರೆ ಇವ್ ನನ್ನ ಫೋನ್ ಮ್ಯಾಲೆ ಐತಿ. ಅನು ಅಕ್ಕ ನಿನ್ನ ಫೋನ್ಲೆ ಫೋನ್ ಮಾಡು. ಆಕಿ ಯಾವ ರೀತಿ ನನ್ನ ಜೊತೆ ಜಗಳ ಮಾಡಿದ್ಲ ಅಂತೇಳಿ ನೀನೇ ನೋಡು. ಆಕಿ ಹೇಳ್ತಾಳ, ಲಕ್ಷ್ಮಿ ಕೇಳು, ಅಂತ ಬಜಾರಿ ಮನೆ ನಾನು ಹೋಗಲ್ಲ. ಅಲ್ಲ, ನಿಮ್ಮಪ್ಪ ಮಾತು ಕೊಟ್ಟಾರ, ಎಲ್ಲ ಮದ್ವೆ ತಯಾರಿ ನಡಿ ಹೊತ್ನ್ಯಾಗ ಎಂಗೇಜ್ಮೆಂಟಿಗೆ ಅಂತೇಳಿ. ಈಗ ನೀ ಹಿಂಗಂದ್ರ ನಿಮ್ಮಪ್ಪನ ಮರ್ಯಾದೆ ಹೋಗಂಗಿಲ್ಲನ? ಪಾರ್ವತಿ, ಇದೇ ತಂದೆ ತಾಯಿ ಮಾಡೋ ತಪ್ಪು. ನನ್ನ ಮರ್ಯಾದೆ ಹೋಗ್ತೈತಿ, ನನ್ನ ಪ್ರೆಸ್ಟೀಜ್ ಕಡಿಮೆ ಆಕೈತಿ ಅಂತೇಳಿ ಮಕ್ಕಳ ಮೇಲೆ ಒತ್ತಡ ಹೇರಬಾರ್ದು. ಬೇಡ. ಅವಳು ಯಾಕೋ ಅವಳೇನು ಅವಿದ್ಯಾವಂತಿನೂ ಅಲ್ಲ. ಅವಳಿಗೇನು ಅವಳ ಜೀವನ ಹೆಂಗೆ ರೂಪಿಸ್ಕೋಬೇಕಂತ ನಾಲೆಜ್ ಇಲ್ದಂಗೆ ಒಳ್ಳೆ ದಾರಿನ ತಿಳ್ಕೊಂತ ಬಂದಾಳ. ಆಕೆ ಗೊತ್ತಿರ್ತೈತಿ ಏನು ಮಾಡ್ಬೇಕು ಏನು ಮಾಡ್ಬಾರ್ದು ಅಂತೇಳಿ. ಅವಳಿಗೆ ಅಷ್ಟು ಇಷ್ಟ ಇಲ್ಲ ಅನ್ನಿಸ್ತೈತಿ ಅಂದಮೇಲೆ ನಾವು ಅದನ್ನ ಆಕಿದೊಂದು ಅಭಿಪ್ರಾಯನ ನಾವು ಗೌರವಿಸ್ಬೇಕಾಗತ್ತೆ. ನಮಗೆ ಬೇಕು ಅನ್ನೋ ಕಾರಣಕ್ಕೆ ಮದ್ವೆ ಮಾಡಿದ್ರೆ ನಾವಲ್ಲ ಅಲ್ಲಿ ಹೋಗಿ ಬಾಳೆ ಮಾಡೋದು. ಇದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಏನು ಬೇಕು ಏನು ಬೇಡ ಕೇಳಬೇಕು ನಾವು ಮಕ್ಕಳ ಮಾತನ್ನ. ಏನು 1 ನಿಮಿಷ ತಡಿ. ಅಲ್ಲಮ್ಮ, ನಾನು ನಿನಗೆ ಕೇಳ್ತೀನಿ. ಈಗ ಆ ಮದ್ವೆ ಬೇಡ ಅಂತ ಇದೆಯಲ್ಲ, ನಿಂಗೆ ತಂದೆ ಅನ್ಕೋಬೇಡ, ನಾನೊಬ್ಬ ಫ್ರೆಂಡ್ ಅನ್ಕೋ. ಈಗ ನಿನಗೆ ಹುಡುಗನ ಮೇಲೆ ಪ್ರೀತಿ ಇಲ್ಲ, ಹುಡುಗಿಷ್ಟ ಇಲ್ಲ, ಏಕಾಏಕಿ ಬರೀ ನಾದ್ನಿಯನ್ನ ಸರಿ ಇಲ್ಲ ಅನ್ನೋ ಒಂದ ಕಾರಣಕ್ಕೆ ನೀನು ಹುಡುಗನ ಕೈ ಬಿಡ್ತೀಯ? ಅಪ್ಪ, ನಂಗೆ ಇಷ್ಟ ಐತಿ, ನಾನು ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ನನ್ಗೆ ಆ ಮನೆಗೆ ಸೊಸೆ ಆಗಕ್ಕೆ ಇಷ್ಟ ಇಲ್ಲಪ್ಪ. ಅವ್ರ ಅವ್ವಾರನ್ನೇ ನಾನು ಹೆಂಗೋ ಸಹಿಸ್ಕೋಬಹುದು, ಆದ್ರೆ ಈ ನಾದ್ನಿನ ಹೆಂಗ್ ಸಹಿಸ್ಕೊಲಿ? ಅಪ್ಪ,
ಹ್ಮ್, ಅಲ್ಲ ಅಶ್ವಿನಿ, ಈಗ ನನಗೆ ಏನು ಹೇಳ್ಬೇಕಂತೇಳಿ ಗೊತ್ತಾಗವಲ್ತು. ಈಗ ನಿಂಗೆ ಹುಡುಗ ಇಷ್ಟ ಅಂತಿ, ನಾದ್ನಿ ಸಲುವಾಗಿ ಬೇಡ ಅಂತೀಯಲ್ಲ. ನನಗೆ ಅನ್ಕೊಂಡಿರೋ ಪ್ರಕಾರ, ಗೊತ್ತಾಗಿರೋ ಪ್ರಕಾರ ಹುಡುಗ ಮಾತ್ರ ಭಾಳ ಚಲೋ ಅದಾನ. ಹುಡುಗ ಅಷ್ಟು ಚಲೋ ಇರೋವಾಗ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊತೀವಿ ಅನ್ನಿಸ್ತೈತೆ. ನೋಡು, ವಿಚಾರ ಮಾಡು. ಈಗಿನ ಕಾಲದಾಗ ಕುಡಿದೇ ಇರೋ, ಏನೂ ಚಟ ಮಾಡ್ಲಂಗೆ, ಯಾವುದು ಕೆಟ್ಟ ಹ್ಯಾಬಿಟ್ ಇಲ್ದಂಗೆ ಹುಡುಗ ಸಿಗೋದು ಕಷ್ಟ ಐತಿ. ಅದು ಇಷ್ಟೆಲ್ಲ ಆಸ್ತಿ ಅಂತಸ್ತು ಇದ್ದೂ ಮತ್ತು ಅಷ್ಟು ಚಲೋ ಹುಡುಗ ಅದಾನ. ನಿನಗೂ ಅವನ ಇಬ್ರಿಗೂ ಈಡು ಜೋಡು ಸರಿಯಾಗಿ ಕೂಡೈತಿ. ಹೈಟ್, ಪರ್ಸ್ನಾಲಿಟಿ, ಆಮೇಲೆ ಅವರು ಮಾತಾಡೋ ರೀತಿ ಒಳಗೆ ಗೊತ್ತಾಯ್ತು ನನಗೆ ಅವ್ರಿಗೆ ನೀನು ಇಷ್ಟ ಆಗಿ ಭಾಳ. ಇಷ್ಟೆಲ್ಲ ಇದ್ದ ಮೇಲೂ ನೀನು ಬೇಡ ಅಂತ ಹೇಳೋದು ಯಾಕೋ ನಂಗೆ ಅಷ್ಟು ಸರಿ ಅನ್ನಿಸ್ತಿಲ್ಲ. ಅನು ಅಕ್ಕ, ನಿಂಗೆ ಗೊತ್ತಿಲ್ಲ, ನೀನು ನಿನ್ನ ಲೈಫ್ನೇ ಸರಿಯಾಗಿ ಚೂಸ್ ಮಾಡ್ಕೊಂಡಿಲ್ಲ. ನನ್ಗೇನು ಹೇಳ್ತಿ? ಅಶ್ವಿನಿ, ಏನದು ಬಾಯಿಗೆ ಬಂದಂಗೆ ಮಾತಾಡೋದು? ಯಾಕೆ ಲೈಫ್ನ ಸರಿಯಾಗಿ ಚೂಸ್ ಮಾಡ್ಕೊಂಡಿಲ್ಲ? ನಿನ್ಗದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ನಾನು ಹೆಂಗದು ಮಾತಾಡೋದು? ಸಾರಿ ಅನು ಅಕ್ಕ, ಸಾರಿ, ನಾನು ಸಾರಿ. ಅಶ್ವಿನಿ, ಬಾಯಿ ಐತಿ ಅಂತೇಳಿ ಬಾಯಿ ಬಂದಂಗೆ ಮಾತಾಡ್ಬೇಡ. ಏನ ಕಣ್ಣಿಂದ ಅಳುವತ್ನಾಗ ಹೊರಗೆ ಬಂದಿರೋ ನೀರನ್ನ ಹೆಂಗೆ ವಾಪಸ್ ಕಣ್ಣೊಳಗೆ ತುಂಬಕ್ಕಾಗಲ್ಲೋ ಹಂಗೆ ಸಿಟ್ಟಿನಾಗಾರ ಆಡ್ಲಿ ದುಃಖದಾಗಾರ ಆಡ್ಲಿ ಮಾತು ಹೊರಗೆ ಬಂದ್ರೆ ಮುಗೀತು, ವಾಪಸ್ ತೊಗೊಳಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡು. ಇರ್ಲಿ ಬಿಡು ಅರವಿಂದ, ನಂಗೇನು ಬೇಜಾರಾಗಿಲ್ಲ. ಆಕಿ ಹೇಳಿದ್ರೆ ತಪ್ಪೇನೈತಿ? ನನ್ನ ಲೈಫ್ನೇ, ನನ್ನ ಮದುವೆಯಾಗ ಹುಡುಗನ್ನೇ ನಾನು ಸರಿಯಾಗಿ ಚೂಸ್ ಮಾಡ್ಕೊಂಡಿಲ್ಲ. ಸೊ ಆಕಿ ಹೇಳೋದು ಕರೆಕ್ಟಾಗಿ ಐತಿ. ಇನ್ನು ನಾನು ಆಕಿ ಮದುವೆಯಾಗ ಹುಡುಗನ ಬಗ್ಗೆ ಜಡ್ಜ್ ಮಾಡಕ್ಕೆ ಏನು ನಂಗೆ ರೈಟ್ಸ್ ಐತಿ? ಸಾರಿ ಅನ್ನೋ ಅಕ್ಕ, ನನ್ನ ಉದ್ದೇಶ ನಿಂಗೆ ಬೇಜಾರು ಮಾಡೋದು ಆಗಿರಲಿಲ್ಲ, ಸಿಟ್ನಾಗ ಬಂತು. ಆದರೆ ಅದು ಸತ್ಯನೇ ಐತಿ, ಹೌದಿಲ್ಲ? ಬೇಜಾರು ಮಾಡ್ಕೋಬೇಡ ಅನ್ನೋ ಅಕ್ಕ. ಇಟ್ಸ್ ಓಕೆ, ನಂಗೇನು ಬೇಜಾರಿಲ್ಲ. ನನ್ನ ತಂಗಿ ಅಲ್ಲ, ಹೌದಿಲ್ಲ? ಈ ಕಡೆ ನಿರ್ಧಾರ ಹೇಳ. ಈಗ 2 ದಿನಕ್ಕೆ ಎಂಗೇಜ್ಮೆಂಟ್ ಐತಲ್ಲ, ಮತ್ತೆ ಏನು ಮಾಡೋದು? ನೋಡಮ್ಮ ಮಗಳೇ, ನೀನು ನಿನ್ನ ಮದುವೆಯಾಗ ಹುಡುಗನ ಜೊತೆಗೆ ಒಂದ್ಸಲ ಮಾತಾಡ ಫೋನ್ಯಾಗ. ಇಬ್ರು ಹೋಗಿ ಒಂದ್ ಕಡೆ ಮೀಟ್ ಆಗ್ರಿ, ನಂಗೇನು ಬೇಜಾರಿಲ್ಲ. ಇಬ್ರು ಮಾತಾಡ್ಕೊಂಡು ಮದ್ವಿ ಬೇಡ ಅನ್ನೋದಾದ್ರೆ ಬೇಡ. ಒತ್ತಾಯದ ಮೇಲೆ ಆಗುವಂತ ಕೆಲಸ ಅಲ್ಲ ಇದು. ಒಂದಿನಕ್ಕೆ ಹಬ್ಬ ಮಾಡ್ತಾರ ನೋಡಿ. ಈಗ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೇನು, ಇವ್ರಿಗೆ ಇಷ್ಟ ಇಲ್ಲ ಅಂದ್ರೇನು, ನಮ್ಮನೆ ನಾವು ಕೋಳಿ ಕೊಯ್ಯೋದೇ ಹಬ್ಬ ಮಾಡೋದೇ, ಹೋಳಿಗೆ ಮಾಡೋದೇ ಹಬ್ಬ ಮಾಡೋದೇ ಅಂತೇಳಿ ಒಂದಿನ ಮಾಡಿ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಇವ್ರ ಪಾಡಿಗೆ ಇವ್ರು ಹೋಗ್ತಾರ. ಆ ಥರದ್ದಲ್ಲ ಇದು. ಇದು ಜೀವನ ಪೂರ್ತಿ ಬಾಳ್ಬೇಕಾಗಿರೋಂಥದ್ದು. ಅದಕ್ಕೆ ಮೇನ್ ಹುಡುಗ ಹುಡುಗಿ ನಿಮಗೇನು ಇಂಟ್ರೆಸ್ಟ್ ಐತಿ, ನಿಮ್ಮಿಬ್ಬರಲ್ಲೂ ಇಷ್ಟ ಆಯಿತೋ ಇಲ್ಲೋ ನೀವು ಮಾತಾಡ್ಕೊರಿ. ಏನು ಫೋನ್ ಮಾಡೋ ಹುಡುಗ, ಫೋನ್ ಮಾಡಿ ಈಗಿಂದೀಗಲೇ ಭೇಟಿಯಾಗಿ ಈಗಿಂದೀಗಲೇ ಮಾತಾಡ್ರಿ. ಯಾಕಂದ್ರೆ ಟೈಮ್ ಭಾಳಿಲ್ಲ ನಮ್ಮ ಹತ್ರ. ಏನ? ಸರಿ ಅಪ್ಪ. ಅಪ್ಪ, ಆಕಿಗೆ ಏನು ಹೆದರಿಕೆ ಅಂದರೆ ನಾದ್ನಿದು ಅಂತಲ್ಲ, ನಾದ್ನಿ ಹೇಳೋ ಎಲ್ಲ ಮಾತನ್ನು ಎಲ್ಲಿ ಆಕಿ ಗಂಡ ಆ ಅತ್ತಿ ಮಾವ ಕೇಳಿಸ್ಕೊಂಡು ಅದಕ್ಕೆ ಅವ್ರು ಹೂ ಗುಟ್ಕೊಂತ ಈಕಿಗೆ ಬೇಜಾರು ಮಾಡ್ತಾರೋ ಏನೋ, ಈಕಿ ಮಾತಿಗೆ ಬೆಲೆ ಸಿಗಲ್ವೇನೋ ಅಂತ ಬೇಜಾರಪ್ಪ ಆಕಿಗೆ. ನಂಗೆ ಅರ್ಥ ಆತಪ್ಪಜಿ. ಮಗ ಆಗಿ ನಿನಗೆ ಅರ್ಥ ಆಗೈತಂದ್ರೆ ಅಪ್ಪ ನನಗೆ ಅರ್ಥ ಆಗಲ್ಲ. ಅದಕ್ಕೆ ಹುಡುಗ ಹುಡುಗಿ ಮಾತಾಡ್ಕೊಳ್ಳಿ ಅಂತೇಳಿ ಹೇಳಿದ್ದ. ಅಣ್ಣ, ನೀ ಬಂದಿದ್ದು ಭಾಳ ಖುಷಿ ಆಯ್ತಾ ನಂಗೆ. ಖುಷಿ ಅನ್ನಕ್ಕೆ ಏನ್ ಬಿಡವ, ಒಂದ್ ಫೋನ್ ಮಾಡಂಗಿಲ್ಲ ನಿನ್ನಟ್ಗ. ಅಲ್ಲ ಅಲ್ಲಿ ನಿನ್ ನೋಡಕ್ ಬರ್ತೇನೆ ಅಂದ್ಬಿಟ್ಲೆ ನಾನು ಹೆಂಡತಿ ವಿಚಾರ ಗೊತ್ತಲ್ಲ ನಿನಗ. ಓದಾಡಕತ್ಲು ನೋಡಕ್ ಹೋಕೇನೆ ಅಂತೀರಿ, ಅವ್ರು ನೋಡಿದ್ರು ಒಂದು ಫೋನ್ ಮಾಡಂಗಿಲ್ಲ ಅಂತೇಳಿ. ಅಲ್ಲ ಆಕಿ ಹಂಗಂದ್ಲ ಅಂತ ನೀ ಬೇಜಾರ್ ಮಾಡ್ಕೋಬೇಡ. ಒಂದ್ ಲೆಕ್ಕಕ್ಕೆ ಅರ್ಥ ಮಾಡ್ಕೊ. ಮತ್ತೆ ಫೋನ್ ಮಾಡಂಗಿಲ್ಲ ಬಿಡಂಗಿಲ್ಲ, ನೀನ ಕುಣ್ಕೊಂತ ಹೋಗಿ ಅಂತ ಓದಿರ್ತಾಳ. ಗೊತ್ತಲ್ಲಕ್ಕಿ ವಿಚಾರ ನಿನಗ. ಅಯ್ಯೋ, ಅದಕ್ಕೆ ಮನ ವಿಚಾರ ನಂಗೆ ಗೊತ್ತಬೇಡಣ. ಏನು ಹೊಸ್ತಾಗಿ ನಿನ್ನೆ ಮನೆಯಿಂದ ನೋಡಾತೇನೆ ನಾನು. ಯಾವಾಗಿದ್ರು ನೋಡ್ತೀನಿ. ಹೋಲ್ ಬಿಡ. ಏನ್ ಮಾಡತ್ತವ ಪಾರ್ವತಿ ನಿನ್ ಮಕ್ಳು? ಮಕ್ಕೊಂಡಮ್ಮವ ಈಗ ಒಬ್ಬನ ಎದ್ದಿದ್ದ, ಮತ್ತೆ ಏನದು ಹಾಲು ಕುಡಿಸಿದೆ, ಅವನು ಹಾಂಗ ಕಣ್ಣು ಮುಚ್ಚಾನಲ್ಲೇ. 3 ಮಂದಿ ಮಕ್ಕೊಂಡಾರ. ಭಾರಿ ಸುಮ್ಮನೆ ಇರ್ತಾವ ನೋಡೋಣ, ಕಿರ್ಕಿರಿ ಮಾಡಂಗೇ ಇಲ್ಲ. ಅವ್ನು ಚಲೋ ಬಿಡುವ. ಅಲ್ಲ ಮತ್ತೆ 3 ಮಕ್ಕಳನ್ನ ಒಂದ ಸಮಯ ಹಿಡಿಯೋದಂದ್ರ ನಂಗೆ ಮಾವ ಅತ್ತೆ ಆರಾಮದಾರ, ಪಾಪು ಆರಾಮದಾನ? ಎಲ್ಲರೂ ಆರಾಮದಾರ ನೋಡುವ. ಒಂದ್ ಸ್ವಲ್ಪ ಈ ಸಲ ಇನ್ನೊಂದ್ 2 ತಿಂಗಳು ಬಿಟ್ಟು ನಮ್ಮನಿಗೆ 4 ದಿನ ಬಾರ್ವಾ ಹುಡುಗರು ಕರ್ಕೊಂಡು. ಏನ್ ಮನಿ ಒಳಗ ಕಳನ ಇಲ್ದಂಗ ಆಗ್ಬಿಟ್ಟತಿ. ಆ ಹುಡುಗ ಒಂದ್ ಐತೆ ಅಂತೇಳಿ ನಾನು ನನ್ನ ಹೆಂಡತಿ ಜೀವ ಇಟ್ಕೊಂಡದೇವಿ. ಇಲ್ಲ ಅಂದಿದ್ರೆ ಬದುಕಾಕ ಅರ್ಥನೇ ಇರ್ತಿದ್ದಿಲ್ಲ. 4 ದಿನ ಬಂದ್ ಹೋಗ್ವಾ ನೀನು. ಹ್ಞೂ ಮಾವ, ಬರ್ತೇನಂತವ್ರಿ. ಮತ್ತೆ ಅಣ್ಣ ಸರಿ, ಒಂದು ಚಾ ತೊಂಬರ್ತೇನೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ಬೇಕು ನೀನು. ಬೇಡವಾ, ಚಾ ಕುಡಿದ್ ಬಿಟ್ಟನಿ. ಶುಗರ್ ಬಂದತ್ ನನಗೂ. ಚಾಗಿ ಏನ್ ಬೇಡ. ಮಧ್ಯಾಹ್ನ ಊಟ ಹೊಡ್ತುಂಬನ ಮಾಡ್ಕೊಂಡು ಟೈಮು 12 ಗಂಟೆನ ಆತ. ಏನ್ ಇನ್ನೊಂದ್ ತಾಸು ಹಂಗಿಂಗ್ ಅನ್ನೋದ್ರಾಗ ಆಗೇ ಬಿಡ್ತೈತಿ. ಅಲ್ಲ ಶುಗರ್ ಬಂದತಣ್ಣ? ಅಯ್ಯೋ ದೇವ್ರೆ, ಯಾವಾಗ? ಈ ಪರಿ ಮೈ ಬಂದೈತಿ. ಮತ್ತ ಈಗ 1 ವಾರ ಆತ. ನಿಂಗೆ ಹೇಳ್ಬೇಕಂದೆ ಇದನ್ನ. ನನ್ಗೆ ಅದು ಏನಾತಂದ್ರ ಒಮ್ಮೊಂದಮ್ಮಕ್ಕ ಒಂಥರ ಈ ಮೈ ಮ್ಯಾಗೆಲ್ಲ ಯಾಕೋ ಗುಳ್ಳೆ ಇದ್ದಂಗ ಹಾಕತಿದ್ವು. ಸುಡ್ಗಡಿ ಇದು ಏನಕ್ಕೆ ಅಂತಂದೇಳಿ ಅನ್ನಿಸ್ತೆ. ಆ ಬೇವಿನ ಮಾರ್ಗೋ ಸೊಪ್ಪು ಅಂತಾರಲ್ಲ, ಅವನ್ ತಂದು ಹಚ್ಚಿದೆ, ಅದೇನು ಆರಾಮಾಗ್ಲಿಲ್ಲ ದೌಡ್.
ಡಾಕ್ಟರ್ ಕಡೆ ತೋರಿಸ್ಕೊಳಕ್ ಹೋದೆ ಅವ್ರು ಏನಂದ್ರೆ ರಗತದು ಹಿಂಗೆ ಕೆಟ್ಟರು ಆಗ್ತಿರ್ತಾವ ತಡ್ರಿ ಒಂದ್ಸಲ ಶುಗರ್ ಬಿ ಪಿ ಗೊತ್ತಲ್ಲ ನಿಂಗೆ ಡಾಕ್ಟರ್ದು ಯಾವ್ದಕ್ಕಾರ ಹೋಗ್ಲಿ ಎಲ್ಲ ಟೆಸ್ಟ್ ಮಾಡೋದು ಒಂದು ಪದ್ಧತಿ ಹಂಗಾಗಿ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಶುಗರ್ ಬಂದೈತಿ ಅಂತೇಳಿ ಅವಾಗ ಡಾಕ್ಟರ್ ಅಂದ್ರು ಶುಗರ್ ಬಂದ್ರು ಸ್ಕಿನ್ ಇನ್ಫೆಕ್ಷನ್ ಆಕೈತ್ರಿ ಸ್ಕಿನ್ ಈ ತರ ಗುಳ್ಳಿ ಗುಳ್ಳಿ ಹೇಳೋದು ಈಚಿಂಗ್ ಆಗೋದು ಅಲ್ಲಲ್ಲಿ ಅಲರ್ಜಿಕ್ ಆಗೋದು ಹೊಳ್ಳ ಬಳ್ಳ ಒಂಥರ ಕಿವಿನ ಗುಳ್ಳಿ ರಶಿಗೆ ಗುಳ್ಳಿ ಜಾಸ್ತಿ ಆಗತ್ತವ ಮೈ ಮ್ಯಾಗ ಅಂದ್ರೆ ಸ್ಕಿನ್ ಇನ್ಫೆಕ್ಷನ್ ಚಾಲು ಆದ್ರೆ ಶುಗರು ಒಂದೊಂದ್ಸಲ ಬಂದು ಅದಕ್ಕೆ ನಾವು ಟ್ರೀಟ್ಮೆಂಟ್ ತೊಗೊಳತ್ತಿಲ್ಲ ಅಂದ್ರೆ ಹಿಂಗೆ ಆಗ್ತಿರ್ತಾವ್ರಿ ಒಂದ್ಸಲ ಯಾವುದಕ್ಕೂ ಡಾಕ್ಟರ್ ಕಡೆ ತೋರಿಸ್ಕೊಳ್ಳೋದು ಒಳ್ಳೇದು ಅಂತಂದ್ರ ಅದಕ್ಕೆ ತೋರಿಸ್ಕೊಂಡ್ಮ್ಯಾಗ ಗೊತ್ತಾತ ಬಂದಿತ್ತಂತೆ 300 ಇತ್ತು ವಾಸ್ 300. ಹೌದಾ? ಅಯ್ಯೋ ದೇವ್ರೆ, ಮೊನ್ನೆ ನನಗೂ ಒಂದು ಗುಳ್ಳೆದಿತ್ತಣ್ಣ. ಹಂಗಾರೆ ನಾನು ಒಂಚೂರು ಹೋಗಿ ದವಾಖಾನೆ ತೋರಿಸ್ಕೊಂಡ್ ಬರ್ಬೇಕು. ನನಗ ಜಗ್ಗಾಗತ್ತಿದ್ವಾ ಏನ್ ಕಿಚಿ 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 ಅನ್ನತ್ತಿದ್ವು ಗುಳ್ಳಿ ಒಂದಕ್ಕೊಂದು ಹತ್ತಿ ಒಂಥರ ರಸಿಗಾಡ್ದಂಗ ನನಗೆ ಎದಿ ಮ್ಯಾಗೆಲ್ಲ ಇಲ್ಲಿ ಬೆನ್ನ ಮ್ಯಾಗೆಲ್ಲ ಹೇಳಾಕತ್ತಿದ್ವು ಅದಕ್ಕೆ ಹೋದೆ ಎರಡ ಗುಳ್ಳೆ ಇದ್ರೆ ತಲೆ ಕೆಡಿಸ್ಕೊಬಿಡ ಅದಕ್ಕೆಲ್ಲ ಅಲ್ಲ ನಿನ್ಗೆ ಅಷ್ಟು ಅನುಮಾನ ಇದ್ರು ಹೋಗಿ ಬಾ ಆದ್ರೆ ಅದೇ ಅಂತ ತಲೆಗೆ ಇಟ್ಕೊಬಿಡ. ಅಲ್ಲ ಮನಿ ಹಿರೇ ಮನುಷ್ಯಾಳ ನಾನು ಎಷ್ಟೊತ್ತ ತಿಳ್ಕೊಂತು ಏನ್ ನನ್ ಮಾತಾಡ್ಸಂಗೆ ಇಲ್ಲಪ್ಪ. ಯಾರು ಈ ಮನಿಗೆ ಬಂದಾರ, ಈ ಮನಿ ಯಜಮಾನಿ ಯಾಕೆ ನಾನು ನನಗೆ ತಿಳಿಲಾರ್ದಂಗ ಆಗ್ಬಿಟ್ಟತಿ. ಏನಪ್ಪ ಒಟ್ಟ ಇಲ್ಲ ಅದು ಬರತ್ಲಿಕ್ ಮಾತಾಡತ್ಲ ಸುಮ್ಮನೆ ಆರಾಮದಿರಲ್ರಿ? ಹಾ ಏನಂದಲ್ಲಪ್ಪ? ಆರಾಮದಿರೇನ್ರಿ? ಹಾ ಆರಾಮದ ನೋಡಪ್ಪ. ನೀನ್ ಆರಾಮದಿಯಾ? ಹಾ ಆರಾಮದೇನಿ. ನಿನ್ನ ಹೆಂಡತಿ ಬರ್ಲಿಲ್ಲನ? ಆಕೆ ಗೊತ್ತಾಳೆ ಹೇಳು. ಅಲ್ಲ ಪಾಪ ನೀವು ಒಂದ ಬಂದಿಯಲ್ಲಪ್ಪ ತಂಗಿ ನೋಡಾಕ. ನಿನ್ನ ಹೆಂಡತಿ ಬರಲ್ಲ ಅಂದ್ಲನ ಆಕೆ? ಹ್ಞೂ ಬರಲ್ಲ ಅಂದ್ಲ ಕೆಲಸದವಂತ ಮನ್ಯಾಗ. ಅಲ್ಲವಾ ನಿಮ್ಮ ಅತ್ತಿ ಕಿವಿಗೆ ಒಂದು ಮಷಿನ್ ಹಾಕಿಸ್ಬಾರ್ದನ? ಹಾ ಅಯ್ಯೋ ದೇವ್ರಿ ಆ ಕಿವಿ ಕೇಳೋದೇ ಇಲ್ಲಲ್ವಾ? ಹಾ ಏನ್ ಮಾಡ್ತಿ ಬಿಡಣ, ಕಿವಿ ಕೇಳೋದ್ರೆ ನಾವ್ ಏನ್ ಮಾಡಕ್ ಹೋಗೋಣತ್ತಾಗ. ಅಯ್ಯೋ ಹಾಕಿಸ್ಬೇಕು ಅಂದ್ರೆ ಅವ್ರ ನೆಟ್ಟಿಗೆ ಇಟ್ಕೋತಾರ, ಅಲ್ಲೇ ಬಚ್ಚಲ್ ಕಟ್ಟಿ ಮ್ಯಾಗ ಇಟ್ಟು ಬರ್ತಾರ, ಎಲ್ಲಿ ಬೇಕಲ್ಲ ಇಟ್ಟು ಬರ್ತಾರ. ಅದನ್ನ ಇಟ್ಟು ಆಮೇಲೆ ಹೊಸದ್ ಮನೆ ಕೊಡ್ಸಿದ ಪಾಪ ನಮ್ಮ ಅರವಿಂದ್ ಕೊಡ್ಸಿತ್ತು, ಅದನ್ನ ನೀರಾಗ ಕೆಡಿ ಹಾಳು ಮಾಡ್ಯಾರ. ಹಿಂಗೆಲ್ಲ ಮಾಡ್ತಾರ. ಏನ್ ಮಾಡೋದಣ್ಣ, ನಾವೇನ್ ಇದ್ದಂತಾರ 3,000 4,000 ಗಟ್ಲೆ ರೊಕ್ಕ ಇರ್ತಾವಂತವು ಏನ ಅವು ಕೊಟ್ಕೊಡ್ತಾರದು ಹೇಳವನ್. ಅದು ಎದಕ್ ಬನ್ನಿ ಅಂದ್ರೆ ಹೇಳೋದು ಮತ್ತೆ ನೋಡ್ತಾರೆ ಅವ್ವಾಪಂದು ದಿನ ಇಟ್ಕೊಂಡೇನು ಸೋಮವಾರ ದಿನ. ಮನಿ ಮಗಳಾಗಿ ಎಷ್ಟೋ ಸಲ ನಿನ್ನ ಪಾಪ ನಾವು ಕರೆದೇ ಇಲ್ಲ, ನಾವೇ ಆಯ್ಕೆ ಮುಗಿಸೇವಿ. ಎಲ್ಲಿ ಅದಕ್ಕೆ ಆಡಾಟ ಹಚ್ಚಿದಂಗೆ ಆಗ್ಬಿಡ್ತಾ ಏನೋ ಯಾರಿಗೆ ಗೊತ್ತು. ಅದಕ್ಕೆ ಒಂಥರ ಈ ಮನಿ ಮಗಳು ಬಂದು ಲೋಬನ್ ಹಾಕಿದೆ ಅಂದ್ರೆ ಮನೆ ಒಳಗೊಟ್ಟು ನೆಮ್ಮದಿಯಾರ ಇರ್ತೈತಿ. ಅದಕ್ಕೆ ಒಂಚೂರು ಬಾರ್ಬಾ ಅವತ್ತ ನನ್ನ ಮಗಂದು ಇಟ್ಕೊಂಡೇನಿ. ಯಾಕಂದ್ರೆ ಒಂದೊಂದ್ಸಲ ಒಬ್ಬೊಬ್ರದ್ದು ಮಾಡೋಕೆ ಆಗಂಗಿಲ್ಲ ಅಂತೇಳಿ ಅವಂದು ಇನ್ನೊಂದು ತಿಂಗಳು ಬಿಟ್ಟಿತ್ತಾ, ಅದಕ್ಕೆ 1 ತಿಂಗಳ ಮಟ್ಟ ಯಾಕೆ ಕಾಯೋದು, ಅವತ್ತೇ 3 ಮಂದಿದು ಇಟ್ಕೊಂಡ್ಬಿಡೋಣ ಅಂತ ಮಾಡೇನಿ. ಬಾರಬಾ ನೀನು ಏನು ಬೇಜಾರು ಮಾಡ್ಕೋಬೇಡ ಬಿಡಣ್ಣ, ಬೇಜಾರು ಮಾಡ್ಕೋಬೇಡ. ನೀ ಹೇಳೋದು ಕೇಳಿದ್ರೆ ಹೊಟ್ಟೆ ಸಂಕಟಕತ್ತಲ್ಲಪ್ಪ. ತಂದೆ ತಾಯಿದೇನ ಆತು, ವಯಸ್ಸಾಗಿತ್ತು. ಮಗಂದು ಬೇಜಾರು ಮಾಡ್ಕೋಬೇಡ. ಬರ್ತೇನೆ ಅಣ್ಣ, ಸೋಮವಾರ ದಿನ ಇಟ್ಕೊಂಡಿಯಾ? ಹೂನವ ಮಗಾಗ ಈ ಥರ ದಿನ ಮಾಡೋದು ಯಾವ ತಂದೆ ತಾಯಿಗೆ ಬರಬಾರ್ದು. ನಮಗೆ ಅವ್ರ ಲೋಬನ್ ಹಾಕ್ಬೇಕು, ಅವ್ರಿಗೆ ನಾವು ಹಾಕ್ತೇವೆ ಅಂದ್ರೆ ಎಂಥ ಗೋರ್ ಪರಿಸ್ಥಿತಿ ನೋಡು. ಹಣೆ ಬರ ಹೆಂಗೆ ಬರ್ದಿರ್ತಾನೆ ದೇವ್ರು. ನೊಂದ್ಕೋಬೇಡಣ್ಣ, ಮನ್ಸಿಗೆ ನೊಂದ್ಕೋಬೇಡ. ಏನು ಮಾಡೋಕ್ಕತ್ತ ಹೇಳಪ್ಪ. ಒಂದು ಒಳ್ಳೆ ದಾರಿ ಹಿಡಿಲಿಲ್ಲ. ಏನು ಮಾಡ್ತಿ, ಕುಡ್ದು ತಂದು ಒಂದಿದ್ದನ್ನ ತಾನ ತೊಡ್ಕೊಂಬಿಟ್ಟ. ಅದೇನೋ ಮಸ್ಕಿರಿ ಮಾಡಕ್ಕೆ ಹೋಗಿ ನಾ ಹೆಂಡ್ತಿಗೆ ಎದುರಿಸ್ತೇನೆ ತಡಿ ಅಂತೇಳಿ ಮಾಡಕ್ಕೆ ಹೋಗಿ ಅದು ಈ ರೀತಿ ವಿಕೋಪಕ್ಕೆ ಬಂದು ಹತ್ತಿ ಬಿಡುತ್ತೆ. ಏನು ಮಾಡೋದು ಹೇಳು? ಹಣೆ ಬಾರ್ದಾಗ ಇದ್ದಿದ್ದೆ ಅಷ್ಟು ಅನ್ಕೋಬೇಕಷ್ಟೆ. ಹೋಲ ತಗ ಹುಡುಗ ಐತಲ್ಲ, ಅದನ್ನೊಂದು ಒಳ್ಳೆ ರೀತಿ ಒಳಗೆ ಬೆಳೆಸಿ ಅದರ ಅಂದ ಚಂದ ನೋಡ್ಬೇಕಷ್ಟೆ, ಮತ್ತೇನಿಲ್ಲ. ಹೂನವ ಇದು ಏನೋ ಹೇಳ್ಬೇಕಂದ್ರೆ ನೆನಪ ಹಾರಿದೆ.